ಶ್ರೀಕಾಂತ್ ಗಂಡ್ಸಾಗಿರ್ಬೇಕು. ನಿಮ್ಮಪ್ಪ ಈ ಕೆಲಸನ ಹೇಳಿ ಎಷ್ಟು ದಿನ ಆಯ್ತು? ನೀನಿನ್ನು ಮೀನಾ ಮೇಷ ಎಣಿಸ್ತಾ ಇದೀಯಪ್ಪ. ಅಪ್ಪ ಹೇಳಿದ ಕೆಲಸನ ತಡ ಮಾಡದೆ ಕರ್ತವ್ಯ ಪಾಲನೆ ಮಾಡೋ ನಿಷ್ಠಾವಂತ ಪುತ್ರನಾಗ್ಬೇಕು ನೀನು. ಯಾಕೆ ಹುಚ್ಚಿ ತರ ಮಾತಾಡ್ತಿದ್ಯಾ? ನನಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಹೇಳ್ಕೊಡ್ಬೇಕಾಗಿಲ್ಲ. ಯು ಗಾಟ್ ಇಟ್. ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ. ನಿನ್ ಕಷ್ಟ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ನಾನ್ ಟ್ರೈ ಮಾಡ್ತಿದ್ರೆ ನನ್ ಮೇಲೆ ರೇಗಾಡ್ತಿದ್ಯಲ್ಲ ನೀನು. ಗೊತ್ತಾಯ್ತು ಬಿಡು. ದಿನ ಅವಳಿದ್ದಲ್ಲಿ ಹೋಗಿ ಹೋಗಿ ನಿನ್ ಮನ್ಸೆಲ್ಲ ಅವಳ ಹತ್ರನೇ ಎಳಿತಾ ಇದೆ ಅನ್ಸುತ್ತೆ ಅಲ್ವಾ? ಹಾಗೇನಾದ್ರೂ ಇದ್ರೆ ಹೇಳ್ಬಿಡು. ನಾಳೆ ಹೇಗೋ ಗೌರಿ ಪೂಜೆ ಇದೆ, ಅತ್ತೆಗೆ ಹೇಳಿ ಒಂದ್ ಸೀರೆ ಕೊಡ್ಸೋಣ. ಸ್ಟಾಪ್ ಇಟ್ ಶ್ರಾವಣಿ. ಒಂದ್ ಕಡೆ ಅಪ್ಪನಾಸೆ ಪೂರೈಸು ಅಂತ ಹೇಳ್ತೀಯ, ಇನ್ನೊಂದ್ ಕಡೆ ಹೊಟ್ಟೆ ಹುರಿ ತಾಳಕ್ಕಾಗ್ದೆ ವ್ಯಂಗ್ಯವಾಗಿ ಚುಚ್ಚಿ ಚುಚ್ಚಿ ಮಾತಾಡ್ತೀಯ. ಲೈಫಲ್ಲಿ ನೀನ್ ತುಂಬಾ ಕನ್ಫ್ಯೂಸ್ ಆಗಿದ್ಯಾ. ನೀನ್ ಕನ್ಫ್ಯೂಸ್ ಆಗಿಲ್ವಾ? ಶ್ರೀ, ಯಾಕೆಲ್ಲ ವಿಷಯಕ್ಕೂ ಹೀಗೆ ಸೀರಿಯಸ್ ಆಗ್ತೀಯ ನೀನು? ಈಗ ಸೀರಿಯಸ್ ಆಗಿರೋದು ನೀನಾ ನಾನು? ಯಾಕೋ, ಏನಾಯ್ತು? ಏನಿಲ್ಲ. ಅದು ನೋಡು ಶ್ರೀ, ನಾಳೆನೇ ಗೌರಿ ಹಬ್ಬ. ನಿಮ್ಮಮ್ಮ ಇನ್ನೂ ನನಗೆ ಹೊಸ ಸೀರೆ ಕೊಟ್ಟು ಕಳಿಸಿಲ್ಲ. ಚಿನ್ನು, ಪ್ರತಿ ವರ್ಷ ಗೌರಿ ಹಬ್ಬದ ಟೈಮಲ್ಲಿ ಅಮ್ಮ ನಿಂಗೆ ಸೀರೆ ಗಿಫ್ಟ್ ಮಾಡೋದು ಮಿಸ್ ಮಾಡಿದಾಳ? ಸ್ವಲ್ಪ ತಡ ಆಗಿದೆ ಅಷ್ಟೇ. ನನ್ನ ಚಿನ್ನುಗೆ ಅಮ್ಮ ಸೀರೆ ಗಿಫ್ಟ್ ಮಾಡೇ ಮಾಡ್ತಾಳೆ. ಏನಿದು? ನಾಳೆ ಗೌರಿ ಹಬ್ಬ ಅಲ್ಲ, ಅದಕ್ಕೆ ಗೌರಿಗೆ ಸೀರೆ ಕೊಡೋಣ ಅನ್ಕೊಂಡೆ. ವಿದ್ಯಾರ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಏನ್ ನಾಲ್ಗೆ ಬಿದ್ದು ಹೋಗಿದೆ ನಿನ್ಗೆ? ನನಗೆ ತಿಳಿದಿರೋ ಹಾಗೆ ಗೌರಿ ಹಬ್ಬದ ದಿವಸ ಸೊಸೆಂದ್ರು ಬಣ್ಣದ ಸೀರೆಗಳನ್ನು ಉಟ್ಕೋಬೇಕು, ಇಲ್ಲ ಅಂದ್ರೆ ಚೆನ್ನಾಗಿ ಕಾಣಲ್ಲ. ಆದರೂ ನಾನು ಹೇಳ್ತಾ ಇದ್ದೀನಿ, ನನ್ನ ಕಿರಿ ಸೊಸೆ ಶ್ರಾವಣೆ ಈ ಸಲ ಗೌರಿ ಹಬ್ಬಕ್ಕೆ ಬಿಳಿ ಸೀರೆನೇ ಉಡ್ತಾಳೆ. ನಾನೀಗಾಗಲೇ ಶ್ರಾವಣಿ ಕೊಡುವಂಥ ಒಂದು ಬಿಳೆ ಸೀರೆ ಅಂತ ತಂದು ಕೊಟ್ಟಿದ್ದೀನಲ್ಲ, ಅದನ್ನೇ ಕೊಡು. ಹೇಗಿದ್ರು ಅವಳಿಗೆ ಹೊಸ ಸೀರೆ ಉಟ್ಕೊಳ್ಳೋ ಚಟ ಅಲ್ವಾ? ನಾನು ತಂದಿರೋ ಬಿಳೆ ಸೀರೆನೇ ಉಟ್ಕೊಳ್ಳಿ, ಅದು ಹೊಸದಲ್ವೇ? ಇಲ್ಲಿ ಕೇಳಿ, ನಾಳೆ ಗೌರಿ ಹಬ್ಬ ಅಂದ್ರೆ ಮುತ್ತೈದೆಯರ ಹಬ್ಬ. ನೀವು ಈ ಥರ ಎಲ್ಲ ಅಶುಭ ಮಾತಾಡಬೇಡಿ. ಎಲ್ಲ ಸೊಸೆಂದ್ರು ಗಂಡಂದ್ರಿಗೆ ಒಳ್ಳೇದಾಗ್ಲಿ ಅಂತ ಶ್ರದ್ಧೆಯಿಂದ ಪೂಜೆ ಮಾಡ್ತಿರ್ತಾರೆ. ನಮ್ಮ ಶ್ರಾವಣಿನೂ ಅಷ್ಟೆ, ಶ್ರೀಕಾಂತಂಗೆ ಒಳ್ಳೇದಾಗ್ಲಿ ಅಂತ ಅಲ್ವಾ ಅವಳು ಪೂಜೆ ಮಾಡ್ತಿರೋದು. ಶ್ರೀಕಾಂತನ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ನಮ್ಮ ವಂಶದ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿದ್ದೀರಾ? ನಾನು ನಿನಗೊಂದು ಕೆಲಸ ವಹಿಸಿದ್ದೆ ತಾನೆ, ಅದನ್ನು ನೀನು ನಿನ್ನ ಮಗ ಮಾಡಿದ್ದೀರಾ? ಅದಕ್ಕೆ ನೀವು ಶಿಕ್ಷೆ
ನೀನು ಅವಳಿಗೆ ಬಿಳಿ ಸೀರೆ ಕೊಡಲೇಬೇಕು. ಅವಳು ಬಣ್ಣದ ಸೀರೆ ಹುಡೋ ಆಗಿಲ್ಲ. ಮಗ ಸತ್ತ ಮೇಲೆ ಸೊಸೆ ವಿಧವೆ ಆಗ್ತಾಳೆ. ಆದ್ರೆ ಇಲ್ಲಿ ಮಗ ಬದುಕಿರುವಾಗಲೇ ಸೊಸೆ ವಿಧವೆ ಆಗ್ತಾಳೆ. ಆ ವಿಧವೆ ಸೊಸೆಗೆ ನೀನು ಸಿಂಗಾರ ಮಾಡ್ತೀಯ, ಅದೇ ನಿನಗೆ ಶಿಕ್ಷೆ. ಗೌರಿ ಪೂಜೆ ಅಂತೆ, ಮುತ್ತೈದರಂತೆ. ಸತ್ಯವಾನ್ ಸಾವಿತ್ರಿ ಕತೆ ಕೇಳಿದ್ಯಾ ನೀನು? ಅವಳು ತನ್ನ ಗಂಡನ ಪ್ರಾಣ ಉಳಿಸೋಕ್ಕೋಸ್ಕರ ಆ ಯಮಧರ್ಮರಾಯನೇ ತನ್ನ ಮಾತನ್ನು ಕೇಳೋ ಹಾಗೆ ಮಾಡಿದ್ಲಂತೆ. ಹೇ, ನೀನು ಇದ್ದೀಯ. ನಿನ್ನ ಗಂಡನಿಗೋಸ್ಕರ ನಿನ್ನ ಮಗನ ಒಪ್ಸಕ್ಕಾಗಿಲ್ಲ ನಿನಗೆ? ಕೆಲ್ಸಕ್ಕೆ ಬಾರದೆ ಇರೋಳು, ನಾಚಿಕೆ ಆಗಲ್ವಾ ನಿನಗೆ? ಏನಾದರೂ ಆಗಲಿ, ನಾಳೆ ಶ್ರಾವಣಿ ಬಣ್ಣದ ಸೀರೆ ಉಡಲ್ಲ. ಬಿಳೆ ಸೀರೆನೇ ಉಡಬೇಕು. ಮುತ್ತೈದರ ಮಧ್ಯೆ ಬಿಳೆ ಸೀರೆ ಉಟ್ರೆ ಹೇಗೆ ಕಾಣ್ತಾಳೆ ಅಂತ ನೋಡ್ಲೇಬೇಕು. ಚಂದ್ರಿ, ಚಂದ್ರಿ, ಬಾಯಿಲಿ. ಏನೋ ಅವ್ರಿಗೆ ನೋಡು, ಈಗ ನಾನೊಂದು ಕೆಲಸ ಹೇಳ್ತೀನಿ. ಯಾಕೆ ಏನು ಅಂತ ಕೇಳದೆ ಮಾಡಬೇಕು, ಅರ್ಥ ಆಯ್ತಾ? ಸುಮ್ಮನೆ ತಗೋ, ಈ ಸೀರೆನ ಶ್ರಾವಣಿ ಕೊಟ್ಬಾ. ಯಜಮಾನ್ರು ಗೊತ್ತಾಗ್ಬಿಟ್ರೆ? ಯಜಮಾನ್ರಿಗೆ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗ್ದಂಗೆ ಕೊಡು ಅಂತಾನೆ ಹೇಳ್ತಾ ಇರೋದು. ತಗೋ ತಗೋ. ಜಾನಕಿ, ಏನು? ಏನದು ಗುಸ್ಗುಸು? ಏನಿಲ್ಲ, ಚಂದ್ರಿಗೇನೋ ಕೆಲಸ ಹೇಳೋದಿತ್ತು, ಅದಕ್ಕೆ ಕರೆದಿದ್ದೆ ಅಷ್ಟೇ. ಯಾಕೆ ಧ್ಯಾನ ಮಾಡ್ತಾ ಇರೋದು ಕಾಣ್ತಿಲ್ವಾ ನಿನಗೆ? ಏನೇ ಕೆಲ್ಸಕ್ಕೆ ಬಾರದೇ ಇರೋ ವ್ಯವಹಾರಗಳಿದ್ರು ಅದನ್ನ ಹೊರಗಡೆ ಇಟ್ಕೊ. ಬೀರು ಬಾಗ್ಲು ಯಾಕೆ ತೆಕ್ಕೊಂಡಿದೆ? ಹಾಕ್ತೀನಿ. ಮರ್ತು ಬಿಟ್ಟಿದ್ದೆ. ಗಮನ ಇಟ್ಟು ಕೆಲಸ ಮಾಡಿದ್ರೆ ಇಂಥ ತಪ್ಪುಗಳು ನಡೆಯೋದಿಲ್ಲ.
ದೊಡ್ಡಮ್ಮ ಅವರು ನಿಮ್ಗೆ ಗೌರಿ ಹಬ್ಬಕ್ಕೆ ಸೀರೆ ಕೊಟ್ಟು ಕಳ್ಸವ್ರೆ. ತಕಮ್ಮ. ಯಾಕವ್ವ, ಏನಾಯ್ತು? ಮಕ ಯಾಕೋ ಸಪ್ಪಗದೆ? ನಾನು ನನ್ನ ಸರಿಯಾದ ನಿರ್ಧಾರ ತಗೊಂಡಿದ್ದೀನೋ ಇಲ್ವೋ ಅನ್ನಿಸ್ತಿದೆ ನನಗೆ. ಓ, ಸ್ತ್ರೀಕಾ ತಂಪುಂದು ಮತ್ತೆ ಆ ಹುಡುಗಿ ಇಸಿಯನಾ? ಒಂದೊಂದ್ಸಲ ನನಗಂತೂ ಮಕ್ಕಳಾಗಲ್ಲ, ಅವಳಿಂದನಾದ್ರೂ ಪಡೀಲಿ ಅನ್ಸುತ್ತೆ. ಇನ್ನೊಂದ್ಸಲ ನನ್ನ ಗಂಡನ ಇನ್ನೊಬ್ಳ ಜೊತೆ ಹೇಗಪ್ಪ ಹಂಚ್ಕೊಳ್ಳೋದು ಅನ್ಸುತ್ತೆ. ಏನಾರ ಹೇಳ್ರವ, ನಿಮ್ಮ ಮನಸ್ಸು ಸಾನೆ ದೊಡ್ಡದು. ಯಾವ ಹೆಣ್ರಾರ ಆಗ್ಲಿ ತನ್ನ ಗಂಡನ್ನ ಬ್ಯಾರೆ ಹುಡುಗಿ ಹತ್ರ ಕಳ್ಸಕ್ಕಾಯ್ತದ ಹೇಳಿ? ಆಗಕ್ಕಿಲ್ಲ, ಕಷ್ಟ ಆಯ್ತದೆ. ಅದು ಮಾವನ ಕೋಪ ನೋಡಿದ್ರೆ ನನಗಂತೂ ತುಂಬ ಭಯ ಆಗುತ್ತಪ್ಪ. ಎಲ್ಲ ಅವ್ರು ಹೇಳಿದ್ದೆ ನಡಿಬೇಕು. ನಾನೇನಾದರೂ ಬೇಡ ಅಂದರೆ ನನ್ನನ್ನು ಈ ಮನೆಯಿಂದನೇ ಕಳಿಸ್ಬಿಡ್ತಾರಲ್ವಾ? ದಿಟ ದಿಟ ಕಣವ ನೀವು ಹೇಳೋದು. ಅವ್ರು ನಿಮ್ಮನ್ನ ತವ್ರ ಮನೆಗೆ ಕಳಿಸ್ಬಿಡ್ತಾರೆ ಆಟಯ್ಯವು. ನನಗೆ ಮಗು ಇಲ್ಲ ಅನ್ನೋದು ಬಿಟ್ರೆ ಇನ್ನೇನು ಕೊರತೆ ಇಲ್ಲ. ಅಯ್ಯೋ ಪಾಪ. ನೋಡು, ಇಷ್ಟು ದೊಡ್ಡ ಬಂಗ್ಲೆ, ಇದೆಲ್ಲ ನಾಳೆ ನಮಗೆ ಸೇರುತ್ತಲ್ವಾ? ಆಮೇಲೆ ಒಳ್ಳೊಳ್ಳೆ ಸೀರೆ, ಬಂಗಾರ, ಈ ಸರ, ಬಳೆ, ಓಲೆ, ನನಗೆ ಇದೆಲ್ಲ ತುಂಬ ಇಷ್ಟ ಚಂದ್ರಿ. ಕೊನೆಗೂ ದೇವ್ರು ನಾನು ಅನ್ಕೊಂಡಿದ್ದೆಲ್ಲ ಕೊಟ್ಬಿಟ್ಟ. ಅಂದ್ರೆ ನೀವು ನಿಮ್ಮ ಗಂಡನ್ನ ಬ್ಯಾರೆ ಹುಡುಗಿ ಕೋಣೆ ಕಳ್ಸಕ್ಕೆ ತಯಾರಾಗಿದ್ದೀರಿ ಅನ್ನಂಗಾಯ್ತು. ಪಾಪ ಅವರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಒಂದೊಂದ್ಸಲ ಅವ್ರು ಏನು ಹೇಳ್ತಾರೆ ಅಂತಲೇ ಅರ್ಥ ಆಗಲ್ಲ ನನಗೆ. ಅವ್ರ ಮೇಲೆ ಜೋರು ಜಗಳ ಮಾಡಿಬಿಡ್ತೀನಿ. ಆದರೂ ಅವ್ರು ನನ್ನ ಮೇಲೆ ಕೋಪನೇ ಮಾಡ್ಕೊಳಲ್ಲ ಗೊತ್ತಾ? ಮಗು ಥರ ನೋಡ್ಕೋತಾರೆ. ಅಲ್ಕಂಡ್ರವ, ಈಗ ನಿಮ್ಮ ಯಜಮಾನ್ರಿಗೂ ಅಲ್ಲಿ ಹೋಗಕ್ಕೆ ಮನ್ಸಾಯ್ತಾ? ಏತು ಬಿಡ್ತು ಅನ್ನು. ಅವ್ರಿಗೆ ಅಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ. ಮಾವನವ್ರ ಬೈಕ್ ಹೋಗ್ತಾರೆ ಅಷ್ಟೇ. ಓಹೋ, ಆದರೂ ಅದ್ಯಾವ್ರು ನೋಡಿ ನಿಮ್ಗೆ ಎಂಥ ಪರಿಸ್ಥಿತಿ ತಂದಿಟ್ಬಿಟ್ಟ? ನಾನೇನು ಈ ವಿಷಯನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲಪ್ಪ. ನಾನು ಯಾವುದಕ್ಕೂ ತಲೆನೇ ಕೆಡ್ಸ್ಕೊಳಲ್ಲ. ಅಯ್ಯ, ಇದೇನು ಚಿಕ್ಕಮಾರಿ ಹಿಂಗೆ ಮಾತಾಡ್ತಾ ಇದ್ದೀರಿ? ಅಲ್ಲ, ಬ್ಯಾರೆ ಹುಡುಗಿಗೆ ಒಂದು ಮಗ ಆಗೋಯ್ತು ಅಂದ್ರೆ ಈ ಮನೆಯಾಗೆ ನಿಮ್ಮ ಸ್ಥಾನ ಎಕ್ಕುಟ್ಟೋಗಕ್ಕಿಲ್ವೇ? ಹಾಗೇನಾಗಲ್ಲ. ಯಾವತ್ತಿದ್ರೂ ನಾನೇ ಈ ಮನೆ ಸೊಸೆ. ನಾನೇ ಶ್ರೀಕಾಂತನ್ ಹೆಂಡತಿ. ಅವಳೇನಿದ್ರು ಇಟ್ಕೊಂಡಿರೋಳು ಅಷ್ಟೇ. ಯಾರಾದರೂ ಮಗುನ ಹೆತ್ಕೊಡ್ತೀನಿ ಅಂದರೆ ಅದು ಸುಲಭ ಅಲ್ವಾ? ಈ ಪ್ರೆಗ್ನೆಂಟ್ ಆಗೋದು, ಆ ನೋವು ಅನುಭವಿಸೋದು, ಈ ಬಾಣಂತರ, ಅಬ್ಬಾ ಇದೆಲ್ಲ ಕಷ್ಟ. ನನಗಂತೂ ಆಗೋದಿಲ್ಲ. ಅದು ಅಲ್ಲದೆ ನನ್ನ ಫಿಗರ್ ಏನಾಗಬೇಕು ಹೇಳು? ಫಿಗರ ಹಂಗಂದ್ರೆ ಏನ್ರವ?
ಫಿಗರ್ ಅಲ್ವೇ ಫಿಗರ್. ಫಿಗರು ಅಂದ್ರೆ ತೆಳ್ಳಗೆ ಬೆಳ್ಳಗಿರೋದು. 2 3 ಮಕ್ಕಳು ಮಾಡ್ಕೊಂಡ್ರೆ ಆ ಗೌರಿ ಅಕ್ಕನ ಥರ ಡುಮ್ಮಗಾಗ್ಬಿಡ್ತೀನಿ ಅಷ್ಟೆ. ಗೌರಿ ಅಕ್ಕನ ಗಂಡ ಅವಳ ಕಡೆ ತಿರ್ಗೂ ನೋಡಲ್ಲ, ಗೊತ್ತಾ? ನನ್ಗಂತೂ ನನ್ನ ಬ್ಯೂಟಿನೇ ಮುಖ್ಯ ಅಪ್ಪ. ಹಾ, ಈ ಮನೆ ಕೂಡ. ಅದಕ್ಕೋಸ್ಕರ ಶ್ರೀನ ಸ್ವಲ್ಪ ಬಿಟ್ಕೊಡೋದಕ್ಕೆ ನಾನು ರೆಡಿ. ನೀವು ಹೇಳೋದು ಒಂಥರ ದಿಟ್ವೆ. ನೀವು ಒಳ್ಳೆ ಫಿಲಿಮ್ ಹೀರೋಯಿನ್ ಇದ್ದಂಗಿದ್ದೀರಿ. ಮಕ್ಕಳಾಗಲಿಲ್ಲ ಅನ್ನೋದೊಂದು ಬಿಟ್ರೆ ಶ್ರೀಕಾಂತಪ್ಪನಿಗೆ ನೀವೇನು ಕಮ್ಮಿ ಮಾಡಿಲ್ಲ ಕಣ್ಬಿಡಿ. ನೀವು ಹೇಳೋದು ದಿಟ್ಟ ಕಣ್ರವ. 1-2 ಸತಿ ಹೋಗಿ ಬರಲಿ ಬಿಡಿ, ಏನೂ ಆಗಕ್ಕಿಲ್ಲ. ಯಾಕೆಂದ್ರೆ ಹೋಗಿ ಬಂದ್ರೆ ಅವನು ಹೋಗಿ ಬಂದ ಅನ್ನೋ ಸಮಾಧಾನ ದೊಡ್ಡ ಯಜಮಾನ್ರಿಗೂ ಇರ್ತೈತೆ ಅಲ್ಲೂರ. ಇನ್ನೊಂದು ಹೇಳ್ತೀನಿ ಚಿಕ್ಕಮ್ಮವ್ರೆ, ನಿಮ್ಮ ಬಗ್ಗೆ ಯಾರು ಏನಾರು ಅಂದ್ಬಿಟ್ರೆ ನಾನು ತಡ್ಕೊಳಕ್ಕಿಲ್ಲ ಆಟಯ್ಯ. ಅದೇನಾಗೋಯ್ತದ ಆಗೋಗ್ಲೇವೋ. ಇನ್ನೊಂದು ದಿವಸ ಚಿಕ್ಕಮ್ಮರೆ ಹಂಗೂ ಏನಾರ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ಅಂದರೆ ಶ್ರೀಕಾಂತಪ್ಪ ಹುಡುಗಿ ಜೊತೆ ಸೇರಿದ್ರು ಅಂತನೂ ಇಟ್ಕೊಳ್ಳಿ. ಅದೇನು ದೊಡ್ಡ ವಿಷಯ ಅಲ್ಲ ಕಣ್, ಸುಮ್ಕಿರಿ, ತಲೆ ಕೆಡ್ಸ್ಕೊಬೇಡಿ. ಹಾಂ.